ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಮಳೆಯಿಂದ ಆಗಿರುವಂತ ಅನಾಹುತಗಳು ಒಂದಾ ಎರಡ. ಈಗ ಭಾರಿ ಮಳೆ ಆಗಿದೆ ಅಲ್ಲಿ. ಪಶ್ಚಿಮ ಘಟ್ಟದ ಪ್ರದೇಶದಲ್ಲೂ ಕೂಡ ಮಳೆಯ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಬೆಳ್ತಂಗಡಿ ತಾಲೂಕಿನ ಶಿಶಿಲೇಶ್ವರ ದೇಗುಲಕ್ಕೆ ನೀರು ನುಗ್ಗಿದೆ. ಮತ್ಸ್ಯ ತೀರ್ಥ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಶಿಶಿಲ ಕ್ಷೇತ್ರ ಪ್ರವಾಹದ ಭೀತಿಯಲ್ಲಿ ಈಗ ಗ್ರಾಮಸ್ಥರು ಇದ್ದಾರೆ. ಮತ್ಸ್ಯ ತೀರ್ಥ ಅಂತಾನೆ ಅದು ಪ್ರಸಿದ್ಧಿಯನ್ನ ಪಡ್ಕೊಂಡಿರೋದು. ನಿಮ್ಗೆ ಶೃಂಗೇರಿಯಲ್ಲಿ ಹೋದಾಗ ಮೀನುಗಳು ಹೇಗೆ ಸಿಗುತ್ತೋ ಹಾಗೆ ಈ ಶಿಶಿಲ ಕ್ಷೇತ್ರದಲ್ಲೂ ಕೂಡ ಮೀನುಗಳು ದೇವಾಲಯದ ಪಕ್ಕದಲ್ಲೇನೆ ಕಪಿಲಾ ನದಿ ಹರಿಯುತ್ತೆ. ಆ ಕಪಿಲಾ ನದಿಯಲ್ಲಿ ಇದಾವೆ. ಅದಕ್ಕೊಂದಲ್ಲಿ ಪ್ರತೀತಿನೇ ಇದೆ ನೋಡಿ. ತುಂಬಿ ಹರಿತಾ ಇದೆ. ಅಲ್ಲೊಂದು ಸೇತುವೆಯೂ ಕೂಡ ಇದೆ. ಆಲ್ಮೋಸ್ಟ್ ಅಲ್ಲಿ ಸೇತುವೆಯ ಮುಳುಗಡೆ ಆಗುವಂಥದ್ದೇ ಇದ್ದಂಗೆ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಅದ್ರ ತುಂಬ ಹರಿತಾ ಇದೆ. ವೆಹಿಕಲ್ಸ್ಗಳು ಓಡಾಡೋದು ಅದೇ ಸೇತುವೆಯ ಮೇಲ್ಗಡೆನೆ. ಅಲ್ಲೇನು ಸೇತುವೆ ಕಾಣಿಸ್ತಾ ಇದೆ ಅದ್ರ ಮೇಲೇ ಓಡಾಡೋದು. ಬಟ್ ಈಗ ಯಾವುದು ಕೂಡ ಇದ್ದಂಗೆ ಕಾಣಿಸ್ತಾ ಇಲ್ಲ. ಎಲ್ಲವೂ ಕೂಡ ಈಗ ಮುಳುಗಿದೆ. ಗ್ರಾಮಸ್ಥರಿಗೆ ಒಂದಿಷ್ಟು ಆತಂಕ ಇದೆ, ಊರಿಗೆ ಬಂದುಬಿಟ್ರೆ ಹೆಂಗೆ ಅಂತ.